ಇವತ್ತು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡಕ್ಕೆ ಬೇಕಾಗಿರುವಂತದ್ದು 2 ದಪ್ಪ ಬೀಟ್ರೂಟ್, 1 ದಪ್ಪ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ, ಅರ್ಧ ಹೋಳು ನಿಂಬೆಹಣ್ಣು ಮತ್ತೆ 1 ದಪ್ಪ ಟೊಮ್ಯಾಟೊ. ತಗೊಂಡಿರೋ ಪದಾರ್ಥನೆಲ್ಲ ಒಂದು ಮೀಡಿಯಂ ಸೈಜ್ ಅಲ್ಲಿ ಹೆಚ್ಚಿಟ್ಕೋಬೇಕು. ಮತ್ತೆ ಬೀಟ್ರೂಟ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ನೀಟಾಗಿ ತುರಿದು ಇಟ್ಕೊಂಡ್ಬಿಡ್ಬೇಕು. ಈಗ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು 2 ಸ್ಪೂನ್ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ 1/4 ಸ್ಪೂನ್ ಅಷ್ಟು, ಮತ್ತೆ ಒಂದು 5 ರಿಂದ 10 ಕರಿಬೇವು, 1 ಸ್ಪೂನು ಕಡಲೆಬೇಳೆ, ಮತ್ತೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊನ ಅದಕ್ಕೆ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೇನೆ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನಕಾಯಿ ಮತ್ತೆ ತುರಿದಿಟ್ಕೊಂಡಿರೋ ಬೀಟ್ರೂಟ್ನ ಹಾಕಿ ಸ್ವಲ್ಪ ಈ ತರ ಕೈ ಆಡಿಸ್ಬೇಕು. ಅದು ಹಂಗೆ ಸ್ವಲ್ಪ ಹಬೆಲೆ ಚೂರ್ ಬೆಂದಂಗ ಆಗುತ್ತೆ, 2 ಮಿನಿಟ್ ಅಷ್ಟೇ. ನಂತರ 1 ಲೋಟ ನೀರ್ನ ಆ ಬೀಟ್ರೂಟ್ ಪಲ್ಯದೊಳಗಡೆ ಸೇರಿಸ್ಬಿಡ್ಬೇಕು. ಏನಾಗುತ್ತೆ ಅಂತಂದ್ರೆ ಅವಾಗ ಅದು ಆ ನೀರಲ್ಲಿ ಬೇಯುತ್ತೆ. ನಾವು ನೀರು ಹಾಕಿಲ್ಲ ಅಂತಂದ್ರೆ ತಳ ಎಲ್ಲ ಹಿಡಿದ್ಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಒಂಚೂರು ಮಿಕ್ಸ್ ಮಾಡಿ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಅದಕ್ಕೆ ಒಂದು ಲಿಡ್ನ ಮುಚ್ಚಿ 10 ನಿಮಿಷ ಬೇಯೋಕೆ ಬಿಟ್ಬಿಡಿ. ನೋಡಿ 10 ನಿಮಿಷ ಆದ್ಮೇಲೆ ಈ ತರ ಬೆಂದಿದೆ. ಈಗ ಇದಕ್ಕೆ ನಿಂಬೆಹಣ್ಣು ಮತ್ತೆ ಕಾಯಿ ತುರಿ ಸೇರಿಸ್ಕೊಂಡು ಚಪಾತಿ ಅಥವಾ ರೊಟ್ಟಿಗೆ ತಿನ್ಬಹುದು. ಥ್ಯಾಂಕ್ ಯು.